ಸ್ನೇಹಿತರೆ, ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲ್ಲೇಬೆನ್ನೂರು ಮತ್ತು ಕುಂಬಳೂರು ಮಧ್ಯಭಾಗದಲ್ಲಿರ್ತಕ್ಕಂಥ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಇವತ್ತು ಈ ದೇವಾಲಯ ಅದ್ಭುತವಾದ ಕೆತ್ತನೆಗಳಿಂದ ವಿಶಾಲವಾಗಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಅದ್ಭುತವಾದ ಕೆತ್ತನೆಗಳಿಂದ ಕೂಡಿದೆ. ಈ ಒಂದು ದೇವಾಲಯವನ್ನು ಯಾವಾಗ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟು ದಿನ ಆಯ್ತು ಇದೆ ದೇವಾಲಯವನ್ನು ಕಟ್ಟೋದಕ್ಕಂತ ಪ್ರತಿಯೊಂದರ ಒಂದು ಮಾಹಿತಿ ನಾನು ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ವೀರಭದ್ರೇಶ್ವರ ದೇವಸ್ಥಾನ ಬಹಳ ವಿಶಾಲವಾದ ಪ್ರದೇಶ, ಈಗಾಗಲೇ ನಾನು ಹೇಳಿರಾಗಿ ಬಹಳ ವಿಶಾಲವಾದ ಪ್ರದೇಶದಲ್ಲಿದೆ. ಇಲ್ಲಿ ಫ್ಯಾಮಿಲಿ ಸಮೇತ ಅಂದರೆ ಕುಟುಂಬ ಸಮೇತ ಬಂದು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಪೀಸ್ ಅಂದರೆ ಶಾಂತಿ ಇರ್ತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಕುಟುಂಬ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಇಲ್ಲಿ ಸಾಟರ್ಡೆ ಮತ್ತು ಸಂಡೇ ತುಂಬ ಪ್ರೇಕ್ಷಕರು ಅಂದರೆ ತುಂಬ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆ ಭಕ್ತಾದಿಗಳಿಗೆ ಈ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಇಡೀ ಕುಟುಂಬ ಸಮೇತ ಬಂದು ಇಲ್ಲಿ ಸ್ವಲ್ಪ ಹೊತ್ತು ತಂಗಿದ್ದು ಮತ್ತೆ ಮುಂದೆ ಹೋಗ್ತಾರೆ. ಹಲವಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ನೀವು ಯಾವ ಕಾರ್ಯ ನಿರ್ವಹಿಸ್ತಾ ಇದ್ದೀರಿ? ಪ್ಲಾನ್ ಬಂತು. ಲೇಬರ್ 27 ಜನ ಲೇಬರ್ಸ್ ಇದ್ದಾರೆ. ನಿತ್ಯ ಪ್ರಸಾದ 8 ಗಂಟೆಯಿಂದ ಬೆಳಿಗ್ಗೆ ರಾತ್ರಿ 8:30 ತನಕ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇದೆಲ್ಲ ಮ್ಯಾನೇಜ್ಮೆಂಟ್ ಟೋಟಲ್ ಮ್ಯಾನೇಜರ್. ಸರ್, ಈ ದೇವಸ್ಥಾನನ ಯಾವಾಗ ಕಟ್ಟಿದ್ರು, ಯಾರು ಕಟ್ಟಿದ್ರು? ಸರ್, ಇದು ಮೂಲತಃ ಯಾವುದೇ ದೇವಸ್ಥಾನ ಇರಲಿಲ್ಲ. 2007-8ರಲ್ಲಿ ಇದು ಭತ್ತ ಬೆಳೀತಕ್ಕಂಥ ಜಮೀನು. ಇದು ಇಲ್ಲಿ ನಮ್ಮವರು ಬೆನ್ಕಂಡಿ ಚಿದಾನಂದಪ್ಪ ಅಂತೇಳಿ ಮಲೇಬೆನ್ನೂರು ವಾಸ. ಬೆನ್ಕಂಡಿ ಚಿದಾನಂದಪ್ಪ ಅವರು 5 ಜನ ಅಣ್ಣ ತಮ್ಮಂದಿರು. ಅವರು ಮೊದಲೇನು ಈ ದೇವಸ್ಥಾನ ಇರಲಿಲ್ಲ. ಅವರು ಹಲಕಟ್ಟಿ ವೀರಭದ್ರೇಶ್ವರ ಹೊಂಟ ನೋಡಿ ಇವಷ್ಟು ಲೋಡ್ ಆಗಿದೆ. ಹಲಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅನ್ನೂ ಸಹ 3 ದಿನ ಸತತ ಪ್ರಸಾದ ವ್ಯವಸ್ಥೆ ಇದೇ ಟೈಮಲ್ಲಿ ಮಾಡಿಕೊಂತ ಇತ್ತು ಮುಂಚೆ. ಆವಾಗ ಅವರಲ್ಲಿ ಯಾರೋ ಒಬ್ಬರು 5 ಜನರ ಅಣ್ತಮ್ಮರಲ್ಲಿ ಒಬ್ಬರು ವೀರಣ್ಣ ಅಂತೇಳಿ ಮೂಲಕ ಅವರಿಗೆ ಕನಸಲ್ಲಿ ಏನೋ ಸಂಕಲ್ಪ ಆಗಿತ್ತು. ನಾವು ಅಲ್ಲಿ ಮಾಡೋ ಬಗ್ಗೆ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆದಂಗೆ ಇತ್ತು ಅವ್ರ ಕನಸಲ್ಲಿ ಅಂತೇಳಿ ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ರು 2007ರಲ್ಲಿ. ನಿತ್ಯ ಪ್ರಸಾದ ವರ್ಷನೂ ಈ ದಿನ ಪ್ರಸಾದ ಮಾಡ್ತಾನದಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಹಲಕಟ್ಟಿ ವೀರಭದ್ರೇಶ್ವರ ಯಾದಿನಿಂದ ಮುಂದೆ ವಾಡಿ ಆ ದೇವಸ್ಥಾನಕ್ಕೆ ಹೋಗ್ತಾ ಅಲ್ಲಿ ಪ್ರಸಾದ ಮಾಡಿಸಾಗ ಅವ್ರ ಮನಸ್ಸಲ್ಲಿ ಅನಿಸಿತ್ತಂತೆ. ಹಾಗಾಗಿ 2007ರಲ್ಲಿ ಏನಾದ್ರು ಒಂದು ಭೂಮಿ ಖರೀದಿ ಮಾಡಿ ಇಲ್ಲಿ ಮಧ್ಯದಲ್ಲಿ ಒಂದು ವೀರಭದ್ರೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಕ್ಕಂತೇಳಿ ಮನಸ್ಸಲ್ಲಿ ಅನ್ಕೊಂಡಿದ್ದು. ಅವತ್ತೇ ಭೂಮಿ ಖರೀದಿ ಪ್ಲಾನ್ ಮಾಡಿದ್ರು. ಅವತ್ತಿಲ್ಲಿ ಆಲ್ರೆಡಿ 4 ಲಕ್ಷ 3 ಲಕ್ಷ ಜಮೀನು 1 ಎಕರೆ. ಇದು ಮುಸ್ಲಿಮ್ಸ್ ಮೂಲತಃ ಮುಸ್ಲಿಂ ಜಾಗ. 3 ಎಕರೆ 9 ಗುಂಟೆ ಜಾಗ. ಇದೇ ಜಾಗ ಬೇಕು, ವಾಸ್ತವ ಚೆನ್ನಾಗೈತಿ, ಇಲ್ಲಿ ಮಧ್ಯೆ ಮೇನ್ ರೋಡ್ ಹತ್ರ ಇರೋದ್ರಿಂದ ಒಂದು ಒಳ್ಳೆ ಪ್ಲೇಸ್ ಅಂತೇಳಿ ಇದು ಪ್ರಯತ್ನ ಮಾಡಿದ್ದೆ. 4 ಲಕ್ಷ ಜಮೀನು ಇದ್ದಿದ್ದು ಅವತ್ತು 14 ಲಕ್ಷಕ್ಕೆ 1 ಎಕರೆ ಆಗ್ತದೆ. ಅವತ್ತನೇ ಅವಂತೂ ಟ್ರಿಬಲ್ 4 ಲಕ್ಷದ್ದು 14 ಲಕ್ಷಕ್ಕೆ 1 ಎಕರೆ. ಅವತ್ತೇ 2007ರಲ್ಲಿ ಈ ಭೂಮಿ ಖರೀದಿ ಮಾಡಲೇಬೇಕಂತೇಳಿ ಅಲ್ಲಿಂದ ಕೆತ್ತನೆ ಸ್ಟಾರ್ಟ್ ಆಗಿದ್ದು. ಸತತ 10 ವರ್ಷ ಕೆತ್ತನೆ ಕೆಲಸ ಆಗಿದೆ. 10 ವರ್ಷ ಕೆತ್ತನೆ ಕೆಲಸ ಮಿನಿಮಮ್ 20, 30, 40, 60 ಜನ ತನಕ ಫೈನಲ್ ಕೆಲಸ ಮಾಡಿದ್ರು. 10 ವರ್ಷಕ್ಕೆ ಕಂಪ್ಲೀಟ್ ಆಗೈತೆ ಅನ್ನಂಗಿಲ್ಲ. 10 ವರ್ಷ 60 ಜನ ಕೆಲಸ 60 ಜನ ಮಿನಿಮಮ್ ಎವರೇಜ್ 40 ಜನ ಕೆಲಸ ಮಾಡಿದ್ರು. ಇನ್ನು ಕಂಪ್ಲೀಟ್ ಕೆಲಸ ಆಗಿಲ್ಲ. ಮೇನು ರಾಜಗೋಪುರ ಆಗೋದಿದೆ. ಇಲ್ಲಿ ಊಟದ ಹಾಲ್ ಮೇಲೆ ರೂಮಿನ ವ್ಯವಸ್ಥೆ ಇದೆ. ಇನ್ನೂ 10 ಕೋಟಿ ವರ್ಕಿದೆ. ಇದನ್ನ ನಿರ್ಮಾಣ ಮಾಡಿದ್ದು ಮಾತ್ರ ಯಾವುದೇ ಸಮುದಾಯ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ. ಒಂದೇ ಫ್ಯಾಮಿಲಿ ಬೆನ್ಕಂಡಿ ಚಿದಾನಂದಪ್ಪ, ಸಿದ್ಲಿಂಗಪ್ಪ, ನಾಗಪ್ಪ, ಪಂಚಣ್ಣ, ವೀರಣ್ಣ ಅಂತೇಳಿ ಮೂಲತಃ ವೀರಣ್ಣ ಕನಸಲ್ಲೇ ಆಗಿದ್ದು. ಅವರೇ ಕಾರಣಕರ್ತರು ಆಕ್ಚುಲಿ. ಮುಂದೆ ಅವ್ರು ನಿನ್ನೆ ಶಿಲಾನ್ಯಾಸ ಇದನ್ನು ಅವ್ರ ಮೂರ್ತಿ ವಿಷಯ ಇನ್ನೂ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ ಎಡಭಾಗದಲ್ಲಿ. ಅವರೇ ಮೂಲತಃ ಕಾರಣರು. ನಿತ್ಯ ಇದೇ ಥರ ಅವರೇ ಕಾರಣರು. ಯಾವುದೇ ಸಮುದಾಯನಲ್ಲ, ಈ ಕಡೆ ಸರ್ಕಾರ ಅನುದಾನ ಏನಿಲ್ಲ. ಮಿನಿಮಮ್ 45 ರಿಂದ 50 ಕೋಟಿ ವೆಚ್ಚ. 3 ಎಕರೆ 9 ಗುಂಟೆ ಜಾಗ. ಬೆಳಿಗ್ಗೆ 8ರಿಂದ ಪ್ರಸಾದ ಸ್ಟಾರ್ಟ್ ಆದರೆ ರಾತ್ರಿ 8:30 ಪ್ರಸಾದ ಇರ್ತದೆ. ಬೆಳಗ್ಗೆ ಟಿಫನ್ ಇರ್ತದೆ, ಮಧ್ಯಾಹ್ನ ಟಿಫನ್ ಇರ್ತದೆ. ನಡುವೆ ಒಂದು ಪಾಯಸ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ ಯಥಾ ಪ್ರಕಾರ ನಡೀತಿರ್ತದೆ. ಮಿನಿಮಮ್ ಒಂದು ಟೈಮ್ ಕೆಲವು ದಿನ ಲೆಕ್ಕ ಹಾಕಿದ್ರೆ ಜನವರಿ 14 ಸಂದರ್ಭದಲ್ಲಿ ಒಂದೇ ದಿನದಲ್ಲಿ 18,000 ಜನ ಊಟ ಮಾಡಿದ್ದಾರೆ. ಆ ಥರ ನಿತ್ಯ ಇದೇ ಥರ ನಡೀತಾ ಇದೆ. ಆ ಫ್ಯಾಮಿಲಿ ಬಿಟ್ಟರೆ ಯಾವುದೇ ಬೇರೆ ರೀತಿಯ ಅನುದಾನ ಇಲ್ಲ.
ಭಕ್ತಾದಿಗಳು ಸುಮಾರು ದೂರದಿಂದ ಇತ್ತೀಚೆಗೆ ಹುಬ್ಬಳ್ಳಿ ನಿಮ್ಮಂಥ ಯೂಟ್ಯೂಬ್ನಲ್ಲಿ ಸ್ವಲ್ಪ ಸಂಪರ್ಕ ಮಾಡೋದ್ರಿಂದ ಇದು ಲಾಕ್ಡೌನಲ್ಲಿ ಓಪನ್ ಆಗಿರೋದ್ರಿಂದ ಇನ್ನೂ ಎಲ್ಲೂ ಪ್ರಚಾರ ಆಗಿಲ್ಲ. ನಿಮ್ಮಂಥ ಯೂಟ್ಯೂಬ್ನಲ್ಲಿಂದಲೇ ಕೆಲವು ಕಡೆ ಪ್ರಚಾರ ಆಗಿ ಈಗ ಆಲ್ರೆಡಿ ಹುಬ್ಬಳ್ಳಿ ಗದಗ ಈ ಕಡೆ ದೂರದಿಂದ ಶಿಕಾರಿಪುರ ಈ ಕಡೆ ಶಿವಮೊಗ್ಗ ಶಿಕಾರಿಪುರ ಈ ಕಡೆ ಬೆಂಗಳೂರಿನಲ್ಲೂ ಸಹ ಭಕ್ತಾದಿಗಳು ಇತ್ತೀಚೆಗೆ ಬರ್ತಾ ಇದ್ದಾರೆ. ಕಂಟಿನ್ಯೂ ಇದೇ ಥರ ನಡೀತಾ ಇದೆ. ಸರ್ ಇದೆಲ್ಲ ಹೇಗೆ ಸಾಧ್ಯ? ಇವತ್ತೊಂದು ನಮ್ಮ ಮನೇಲಿ ಒಂದು ದೇವ್ರ ಪೂಜೆ ಮಾಡಿಸ್ಬೇಕಂದ್ರೆ ಅದು ಖರ್ಚನ್ನು ಬರ್ಸೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ಅದು ನಿರಂತರವಾಗಿ ದಾಸೋಹ ದಿನದ ಮೂರು ಟೈಮು. ಹೌದಾ? ಯಾವ ರೀತಿ ಇದೆ? ಒಳ್ಳೆ ಕ್ವಶನ್ ಸರ್. ಇದು ಅವರು ಮಾಡಿ ನೋಡ್ರಿ, ಈಗ ಎಂತೆಂಥವ್ರು ರಾಜಕೀಯದಲ್ಲಿ ಸಾವಿರಾರು ರೂಪಾಯಿ ಕೋಟಿ ಇದ್ದು ಮನೇಲಿ ಎತ್ತಂದಿದ್ದಾರೆ, ಕೂಡ ಮನಸ್ಸಿರಲ್ಲ. ಮೂಲತಃ ನಮಗೆ ಗೊತ್ತಿದ್ದಾಗ ನಾನು 97 ರೂಪಾಯಿ ಕೆಲಸಕ್ಕೆ ಬಂದಿದ್ದೆ ರೈಸ್ ಮಿಲ್ಲಲ್ಲಿ ಹಮಾಲಿ ಕೇಳ್ಕೊಂಡು. ಆವತ್ತಿನ ಕಾಲದಲ್ಲಿ ಇಂಥ ಕಣದಲ್ಲಿ 750 ಚೀಲ ಭತ್ತ ಹೊಡೆಸಕ್ಕಂಥ ಕೆಪಾಸಿಟಿ ದೇವರು ಇವ್ರಿಗೆ ಕೊಟ್ಟದ್ದ. ಬರೀ 750, ಒಂದು 20 ಚೀಲ ಜಾಸ್ತಿ ತಪ್ಪಾಗೋದು. ಬಟ್ ಏನು ಅವ್ರು ಯಾವ ಬೇರೆ ಅನ್ಯಾಯ ಮಾಡಿದಾರಲ್ಲ, ರೈಸ್ ಮಿಲ್ನಾಗೂ ಸಹ ಮೋಸ ಮಾಡಿ ದುಡ್ದಾರಲ್ಲ, ಅವ್ರು ಏನು ಸರ್ ಅಂದರೆ ಮುಂಚೆ ಸ್ಟಾಕ್ ಮಾಡ್ತಕ್ಕಂಥ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಮಾಡ್ಬೋದಾಗಿತ್ತು. 1 ಲಕ್ಷ ಮಾಡ್ಬೋದು, 2 ಲಕ್ಷ ಮಾಡ್ಬೋದಾಗಿತ್ತು. GST ಥರ ಏನು ಎಫೆಕ್ಟ್ ಇರಲಿಲ್ಲ. ಬೇಕಾದ್ರೂ 2007ರಲ್ಲಿ ನೋಡ್ರಿ ಎಲ್ಲ ನಿರ್ಮಾಣ ಆಗೋ ಕಾರಣ ಅದೇ. 2007ರಲ್ಲಿ ಭಾಳ ಪರ್ಚೇಸ್ ಮಾಡಿದ್ವಿ ಭತ್ತ. 920-40 ರೂಪಾಯಿ ಎವರೇಜ್ ಖರೀದಿ ಮಾಡಿದ್ವಿ. ಇಮಿಡಿಯೇಟ್ಲಿ ಖರೀದಿ ಮಾಡಿ ನಾವೆಲ್ಲ ಸ್ಟಾಕ್ ಮಾಡ್ಕೊಂಡ್ವಿ, ಸಖತ್ತು ಸ್ಟಾಕ್ ಮಾಡಿದ್ವಿ. 2 ಲಕ್ಷ 1 ಲಕ್ಷ ಹಿಂಗೆ ಸ್ಟಾಕ್ ಇತ್ತು. 920 ಖರೀದಿ ಮಾಡಿದ್ವಲ್ಲ, 2 ತಿಂಗಳಲ್ಲಿ 1400 ರೂಪಾಯಿ ಬರ್ತಾ ಇತ್ತು. ಆ ಡಿಫರೆನ್ಸ್ ಅಮೌಂಟನ್ನು ನಮ್ಮ ದೇವ್ರು ಈ ಥರ ಕೊಟ್ಟವನಲ್ಲ, ನಾವು ಈ ಥರ ಒಂದು ಏನಾದ್ರು ಜನರು ಸಾಮಾನ್ಯರು ಮುಟ್ಬೇಕಲ್ಲ, ಏನಾದ್ರು ಒಂದು ಮಾಡ್ಬೇಕಲ್ಲ. ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಏನೂ ಇಲ್ಲ, ಪ್ರಸಾದ ವ್ಯವಸ್ಥೆ ಇಲ್ಲ, ಒಂದು ಒಳ್ಳೆ ದೇವಸ್ಥಾನ ಇಲ್ಲ ಅಂತೇಳಿ ಅವ್ರ ಮನಸ್ಸಲ್ಲಿ ಬಂದದ್ದು. ಅವತ್ತೇ ಮಾಡೋಕ್ಕೆ ತೀರ್ಮಾನ ಮಾಡಿದ್ರು. ಬೆನ್ಕುಂಟಿ ಫ್ಯಾಮಿಲಿಯವರು ಇದರ ಮೂಲ ಹೌದು, ಅವರೇ ಅದೇ ಕುಟುಂಬ. ವೀರಭದ್ರೇಶ್ವರ ಬೆನ್ಕುಂಟಿ ಫ್ಯಾಮಿಲಿಯವ್ರಿಗೆ ಇನ್ನೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬ ವರ್ಗ ಆರೋಗ್ಯ ಆಯುಷ್ಯ ಪ್ರತಿಯೊಂದು ಕರುಣಿಸ್ಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕೇಳ್ಕೊತಾ ಇದ್ದೀವಿ. ನಿಮ್ಮಿಂದ ಇನ್ನೂ 4 ಜನರಿಗೆ ಪ್ರಚಾರ ನಡೆಸಿ ಒಳ್ಳೇದು ಮಾಡಿರಿ. ಒಳ್ಳೆ ಕೆಲಸನೇ ಇದೆ. ನಿತ್ಯ ಪ್ರಸಾದ ವ್ಯವಸ್ಥೆ ಅಂತ ಯಥಾಪ್ರಕಾರ ಯಾರೇ ಲೇಟಾಗಿ ಬಂದರೂ ಸಹ ಮಧ್ಯೆ ರಾತ್ರಿ 8 ಗಂಟೆ ಹಿಂಗೆ ಸ್ವಲ್ಪ ಲೇಟಾಗಿ ಬಂದರೂ 9 ಗಂಟೆ 8 ತನಕ ನಮ್ಮದು ಟೈಮಿಂಗು. 9 ಗಂಟೆಗೆ ಬಂದರೂ ಸಹ ಬಾಸ್ ಎಂತಾರೆ ಅಂದರೆ ತಾವೇ ನಿಂತಿದ್ದು ಬಟ್ಟಲು ಅಂದರೆ ಒಂದು ಟಿಫನ್ ಮಾಡಿ ಕೊಡ್ತಕ್ಕಂಥ ಫ್ಯಾಮಿಲಿ. ಇವತ್ತಿಗೆ ನಾನು 27 ವರ್ಷ ಸರ್ವಿಸಲ್ಲಿ ಯಾವ ವ್ಯಕ್ತಿಗೆ ಇದೆ ಅಂತಾರಲ್ಲ, ಧರ್ಮ ಅನ್ನೋದು ಎಲ್ಲೈತೆ ಅಂದ್ರೆ ಅಂಥ ವ್ಯಕ್ತಿಗೆ ಅವ್ರು ಯಾವ ವರ್ಡ್ಸ್ ಮೇಲೆ ಗೊತ್ತಾಗಲ್ಲ ನನಗೆ. ಆ ಥರ ಮನಸ್ಸಿರೋದ್ರಿಂದ ನಾನು ದೇವರು ಆ ಥರ ಕೊಟ್ಟ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯನ ಮನಸ್ಸು ಅತಿ ಶುದ್ಧ ಇರಬೇಕು. ಅದು ನಮ್ಮ ಸರ್ಕಲ್ ಕಂಡೀವಿ ನಾವು. 27 ವರ್ಷ ಒಂದೇ ಥರ ದುಡಿಯೋಕ್ಕೆ ಸಾಧ್ಯನಲ್ಲ. ಅವ್ರು ಆ ಥರ ಇರೋದ್ರಿಂದನೇ ನಾವು ಸಹ ನೋಡ್ರಿ, ಅವ್ರು 5 ಜನ ಪಾಂಡವರಿದ್ದಂಗೆ ಹಿಂದೆ ಕಷ್ಟ ಅನುಭವಿಸಿದ್ರು, ಈ ಥರ ಕೊಟ್ಟು ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾರಾಗಲಿ 5 ಜನ ಪಾಂಡವರಿಗೆ ಕಷ್ಟ ಅಂತಾರೆ. ನಾವು 5 ಜನ ಇಲ್ಲಿ 4 ಮಂದಿ ದುಡ್ಡಿದ್ದೀವಿ. ನಮಗೂ ಊಟಗಟ್ಟಿಗೆ ಇಲ್ಲಿ ಬಂದಿದ್ದೀವಿ ನಾವು. ಇವತ್ತು ನಮ್ಮನ್ನೇ ಸಹ ಒಂದು ಅತ್ಯುತ್ತಮವಾದ ಸ್ಥಿತಿ ಇರ್ತದಾನೆ. ಒಂದು ಒಳ್ಳೆಯ ತನ ಇದ್ದರೆ ಎಲ್ಲರೂ ಒಂದು ಬೆಳವಣಿಗೆ. ಧರ್ಮನೇ ಮೇನ್ಸ್, ಧರ್ಮ ಮುಖ್ಯ. ಧರ್ಮ ಇದ್ದಲ್ಲಿ ಒಂದು ವಿದ್ಯಾರ್ಥಿ ಅಂತಾರಲ್ಲ, ಆ ಥರ ದೇವರು ಅವ್ರಿಗೆ ನಿರ್ಮಾಣ ಮಾಡಿದಾರೆ. ಅದನ್ನು ನಾವು ಇಲ್ಲೇ ಕಂಡ್ರೆ ಬೇರೆ ಎಲ್ಲಿ ಕಾಣಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ನಿಮ್ಮ ಒಂದು ಮಾಹಿತಿಗೆ ಧನ್ಯವಾದಗಳು. ಬೆನ್ಕುಂಟಿ ಫ್ಯಾಮಿಲಿಯವರು ಈ ಒಂದು ವೀರಭದ್ರೇಶ್ವರ ಮಲೆಬೆನ್ನೂರು ಬಳಿ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಒಂದು 40-50 ಕೋಟಿ ವೆಚ್ಚದಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಆದರೂ ಹೊರಗಡೆಯಿಂದ ಒಂದೇ ಒಂದು ಬಿಡಿಗಾಸನ್ನು ತೆಗೆದುಕೊಳ್ಳದೆ ಅವರ ಒಂದು ಕುಟುಂಬ ವರ್ಗದಿಂದ ಬೆನ್ಕುಂಟಿ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಎಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರೋದು ಒಂದು ಶ್ಲಾಘನಾರ್ಹ ಪ್ರಶಂಸಾರ್ಹ ಕಾರ್ಯನೇ. ಇಲ್ಲಿ ಈ ದೇವಸ್ಥಾನದ ಒಂದು ಇದಕ್ಕೆ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲಿ ಹೇಳಿದ್ದೀವಣ್ಣ, ಅಕ್ಕ ಅಣ್ಣ ಇದಾರೆ ನೋಡ್ರಿ. ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳ್ಳೊಳ್ಳೆ ಮೂರ್ತಿಗಳಿದ್ದಾವೆ ಒಳಗಡೆ. ವಿಘ್ನೇಶ್ವರದ್ದು ಮತ್ತು ಭದ್ರಕಾಳಿ, ಇನ್ನೂ 2 ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಪ್ರಸಾದ ಇದೆ. ಪ್ರಸಾದನೂ ಡೈಲಿ ಇರುತ್ತೆ. ಡೈಲಿ ಪ್ರಸಾದ ತುಂಬ ಚೆನ್ನಾಗಿದೆ. ಸೊ ಇವತ್ತು ಸುತ್ತಮುತ್ತ ಎಲ್ಲ ನೋಡಿದ್ರೆ ಯಾವುದೋ ಪರಿವಾರದವ್ರು ರೈಸ್ ಮಿಲ್ ಪರಿವಾರದವ್ರು ಚೆನ್ನಾಗಿ ಮಾಡಿದ್ರು. 3 ಟೈಮು ಪ್ರಸಾದ
ಆರಾಧನೆ ಇರುತ್ತೆ ಅಂತ ಪ್ರತಿದಿನ 3 ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿಂಡಿ ವ್ಯವಸ್ಥೆಯನ್ನು ತಿಂಡಿ ಯಾವುದಂದ್ರೆ ಸರ್ ನಮ್ಮ ರಾಣಿಬೆನ್ನೂರು ತಾಲೂಕು ಕೋಟಿ ಹಾಳ ಕೋಟೆ ಹೇಳಿದ್ರೆ ದೇವಸ್ಥಾನ ನೋಡ್ಬೇಕು ದೇವಸ್ಥಾನ ನೋಡ್ಬೇಕಂತಾನೆ ಬಂದೆ. ಹೆಂಗೆ ಅನಿಸ್ತು ದೇವಸ್ಥಾನ? ದೇವಸ್ಥಾನ ಅಂತ ಈಗ ನೋಡ್ತಾ ಇದ್ದೇವೆ ನಾವು.